ಹೋಬಳಿಯ ಜಾಜೂರು ಗ್ರಾಮಕ್ಕೆ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡ್ತೀನಿ ಶಾಸಕ ಟಿ ರಘುಮೂರ್ತಿ ಅಭಿಮತ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ಜಾಜೂರು ಗ್ರಾಮಕ್ಕೆ ಪೊಲೀಸ್ ಠಾಣೆ ಮಾಡಿ ಕೊಡ್ತೀನಿ. ಅಲ್ಲದೆ ಸುತ್ತಮುತ್ತಲಿನ ರೈತರ ಜಮೀನಿನ ದಾರಿ ವಿಚಾರವಾಗಿ ಎಲ್ಲ ಸಮಸ್ಯೆಯನ್ನ ರೈತರಿಗೆ ಬಗೆಹರಿಸಿ ಕೊಡ್ತೀನಿ ಎಂದು ಶಾಸಕ ಟಿ ರಘುಮೂರ್ತಿ ಭರವಸೆ ಕೊಟ್ಟಿದ್ದಾರೆ. ಅವರು ನಗರದ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಗ್ರಾಮಾಂತರ ಪೊಲೀಸ್ ಠಾಣೆ ಜಾಜೂರಿಗೆ ನೀಡಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ರೈತರು ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ ರೈತರಿಗೆ ಸಾಂತ್ವನ ಹೇಳಿ ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ನಗರ ಮತ್ತು ಹೋಬಳಿ ಗ್ರಾಮಾಂತರ ಪ್ರದೇಶಗಳು ಬೆಳೀತಾ ಇದೆ. ಅದಕ್ಕೆ ಪೂರಕವಾದ ಮೂಲಭೂತ ಸೌಕರ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಹೋಬಳಿ ಮಟ್ಟದ ಉನ್ನತೀಕರಣವನ್ನ ಸಮರ್ಪಕವಾಗಿ ರೈತರ ಹಿತದೃಷ್ಟಿಯಿಂದ ನಾನು ಶಾಸಕನಾಗಿ ಮಾಡಿಕೊಡ್ತೀನಿ. ಅಲ್ಲದೆ ಕೆಲವು ರೈತರು ಜಮೀನು ದಾರಿ ವಿಚಾರವಾಗಿ ಹಲವಾರು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ. ಈ ವಿಚಾರದ ಬಗ್ಗೆ ತಹಸೀಲ್ದಾರ್ ಜೊತೆಗೆ ಮಾತನಾಡಿ ರೈತರ ಜಮೀನಿನ ದಾರಿ ವಿಚಾರವನ್ನ ಬಗೆಹರಿಸಿಕೊಡ್ತೀನಿ. ಹಾಗೂ ಜಜೂರು ದೊಡ್ಡ ಗ್ರಾಮವಾಗಿದ್ದು 2005ರಿಂದ ರೈತ ಸಂಘದ ಮುಖಂಡರುಗಳು ಪೊಲೀಸ್ ಠಾಣಾ ವಿಚಾರವಾಗಿ ನಮ್ಮ ಗಮನಕ್ಕೆ ತಂದಿದ್ರು. ಈ ಹಿನ್ನೆಲೆ ರೈತರು ಈ ವಿಷಯವಾಗಿ ತಲೆಕೆಡಿಸಿಕೊಳ್ಳಬಾರದು. ನಾನು ಸರ್ಕಾರಕ್ಕೆ ಒತ್ತಡ ಹಾಕಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಸಂಪೂರ್ಣ ಬಗೆಹರಿಸ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಹಾನ್ ಪಾಷಾ, ಅಡಿಷನಲ್ ಎಸ್ಪಿ ಕುಮಾರಸ್ವಾಮಿ, ರೈತ ಸಂಘದ ಮುಖಂಡ ಕೆಪಿ ಭೂತಯ್ಯ, ರೈತ ಸಂಘದ ತಾಲೂಕು ಅಧ್ಯಕ್ಷ ಹಂಪಣ್ಣ, ಜಿಲ್ಲಾಧ್ಯಕ್ಷರು ಧನಂಜಯ್, ತಿಪ್ಪೇಸ್ವಾಮಿ, ರಾಜಣ್ಣ, ಸಂತೋಷ್ ಕುಮಾರ್, ಮುನಿಯಕ್ಕ ಸೇರಿದಂತೆ ಅನೇಕ ರೈತ ಸಂಘದ ಮುಖಂಡರು ಭಾಗಿಯಾಗಿದ್ದರು. ಹರೀಶ್ ತಿಪ್ಪಯ್ಯನಹಳ್ಳಿ. ಸಮಸ್ಯೆಗಳನ್ನು ಗ್ರಾಮಾಂತರ ಪೊಲೀಸ್ ಠಾಣೆ ನಿಭಾಯಿಸುತ್ತೆ. ಚಳ್ಳಕೆರೆ ನಗರದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಚಳ್ಳಕೆರೆ ನಗರವನ್ನು ನಿಭಾಯಿಸುತ್ತೆ. ಇದೆಲ್ಲವನ್ನು ಮನಗಂಡು ಜಾಜೂರು ಪೊಲೀಸ್ ಸ್ಟೇಷನ್ ಗಡಿ ಭಾಗದಲ್ಲಿರ್ತಕ್ಕಂಥ ಜಾಜೂರು ಆಂಧ್ರದ ಗಡಿ ಭಾಗದಲ್ಲಿ ನಾವೆಲ್ಲ ಪರಶುರಾಂಪುರಕ್ಕೆ ಹೋಗಬೇಕಾಗಿತ್ತೆ. ದೊಣ್ಣಿಹಳ್ಳಿ, ತಿಪ್ಪರೊಡ್ಡಹಳ್ಳಿ, ಬಾದಿಹಳ್ಳಿ, ದೊಣ್ಣಿಹಳ್ಳಿ, ತಿಪ್ಪರೊಡ್ಡಹಳ್ಳಿ, ಓಬಳಾಪುರ, ಬಸಾಪುರ, ರೇಣುಕಾಪುರ, ಕಾಡಂಬೇರಿ ಕೋಟೆ ಇವೆಲ್ಲ ನಾವು ಪರಶುರಾಂಪುರಕ್ಕೆ ಹೋಗಬೇಕಾಗುತ್ತೆ. ಪರಶುರಾಂಪುರಕ್ಕೆ ಹೋಗ್ಬೇಕಾದ್ರೆ ಮಧ್ಯೆಯಲ್ಲಿ ನಮ್ಮ ಬಸ್ಸಿನ ಸೌಕರ್ಯ ಇಲ್ಲ. ಚಳ್ಳಕೆರೆಗೆ ಬಂದು ಹೋಗ್ಬೇಕು. 70 ಕಿಲೋಮೀಟರ್ ದೂರದಲ್ಲಿ ಅವತ್ತು ನಾವು ಪರಶುರಾಂಪುರ ಸೇರಬೇಕಾಗುತ್ತೆ. ಆಮೇಲೆ ಪರಶುರಾಂಪುರ ಪೊಲೀಸರು ಆ ಹಳ್ಳಿಗೆ ಹೋಗೋಕ್ಕೆ ಕೇವಲ 1-2 ಗಂಟೆ ಸಮಯ ಬೇಕು. ಅಷ್ಟೊತ್ತಿಗೆ ಗಂಭೀರ ಗಲಾಟೆ ನಿಭಾಯಿಸೋದಾಗಲ್ಲ, ಪೊಲೀಸರು ನಿಭಾಯಿಸೋದಾಗಲ್ಲ. ಅವರಿಂದ ಜಾಜೂರಲ್ಲಿ ನಕ್ಸಲ್ ಪೀಡಿತ ಪ್ರದೇಶ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ. 2005ರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಅನುಮೋದನೆ ಆಗಿದೆ ಪೊಲೀಸ್ ಸ್ಟೇಷನ್ ಮಾಡಬೇಕಂತ ಜಾಜೂರನ್ನ. ಆದರೆ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಸರ್ಕಾರ ಆಸಕ್ತಿ ವಹಿಸ್ತಾ ಇಲ್ಲ. ಜೊತೆಗೆ ಈ 3 ತಾಲೂಕುಗಳು ಚಳ್ಳಕೆರೆ, ಹಿರಿಯೂರು, ಮೊಳಕಾಲ್ಮೂರು ತಾಲೂಕುಗಳಲ್ಲಿ ಈಗ ನಾವೆಲ್ಲ ತಿರುಕೋಬೇಕಾಗುತ್ತೆ. ಎಸಿ ಕೋರ್ಟಿಗೆ. ಅದರಿಂದ ಹೆಂಗೆ ಮಿನಿ ವಿಧಾನಸೌಧ ಇದೆ ಇಲ್ಲಿ. ಅದರಲ್ಲಿ ಒಬ್ಬ ಉಪವಿಭಾಗಾಧಿಕಾರಿಯನ್ನು ನೇಮಕ ಮಾಡಿದ್ರೆ ಈ 3 ತಾಲೂಕಿನ ರೈತರ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸಬಹುದು. ಒಂದು ತಿಂಗಳೊಳಗಾಗಿ ಸಮಸ್ಯೆಗಳು ಬಗೆಹರಿಸಬಹುದು. ಒಂದು ಪ್ರಾಣಿ ಬದಲಾವಣೆ ಮಾಡೋಕ್ಕೆ ತಿರುಕೋಬೇಕು, ಒಂದು ಖಾತೆ ಬದಲಾವಣೆ ಮಾಡೋಕ್ಕೆ ತಿರುಕೋಬೇಕು, ಆಮೇಲೆ ಎಸ್ಪಿಟಲ್ ಕೇಸ್ಗೆ ತಿರುಕೋಬೇಕು. ಅದೇ ಉಪವಿಭಾಗಾಧಿಕಾರಿ ನೇಮಕ ಮಾಡಿದೆ, ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿದ್ರೆ ರೈತರಿಗೆ ಖರ್ಚು ವೆಚ್ಚ ತಗುಲುತ್ತೆ, ಭಾಳ ಕಡಿಮೆ ಆಗುತ್ತೆ, ಕೆಲಸಗಳು ಮಾಡುತ್ತೆ, ಶೀಘ್ರದಲ್ಲವಾಗುವುದು ನಮಗೆ ಒತ್ತಾಯ. ಆ ನಿಟ್ಟಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಬರಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಇಲ್ಲಿಗೆ, ಆಮೇಲೆ ಶಾಸಕರು ಬರಬೇಕು. ಆದ್ಮೇಲೆ ಈ ಚಳ್ಳಕೆರೆ ನಗರನೇ ಚಿತ್ರಣನೇ ಬದಲಾಗಿದೆ. ರಸ್ತೆ ಅಗಲೀಕರಣ, ಆಮೇಲೆ ಕಟ್ಟಡದಿಂದ ಕಡ್ಡೇರವರೆಗೂ ನಿನ್ನೆ ಕೇಳ್ಕೊಂಡಿದ್ದೀನಿ.
ಆ ಥರ ಇದ್ದರೆ ಅದನ್ನು ಬಗೆಹರಿಸಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅವ್ರಿಗೇನು ಅನ್ಯಾಯ ಆಗಿದೆ ಅವ್ರಿಗೆ ಸರಿಪಡಿಸೋಕೆ ಹೇಳಬೇಕು. ನಮ್ಮ ಸರ್ಕಾರದಿಂದ ಏನು ಮಾಡಬೇಕಾಗುತ್ತೆ ಅದನ್ನು ಮಾಡಿ ಎಲ್ಲ ಸರಿಪಡಿಸ್ಬೇಕು. MSL ಪಂಚಾಯತಿಗೆ ಒಂದೊಂದು ಆಗ್ತಿದ್ವಿ ಇಷ್ಟೊತ್ತಿಗೆ, ಒಂದೂ ಬಿಟ್ಟಿಲ್ಲ. ನಾವು ಅಲ್ಲಿ ತಡೆಗಟ್ಟಿವಿ. ಬಟ್ ನಾನೇನು ಹೇಳ್ತೀನಿ, ಎಲ್ಲ ಹಳ್ಳಿಗೆಲ್ಲ ಪೊಲೀಸ್ ಸ್ಟೇಷನ್ ಆಗಬೇಕಂತ ಇಡೀ ಊರ ಒಂದಾಗಲಿ. ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ ಇದಾವಲ್ಲ ಅಲ್ಲಿ ಒಂದಾಗ್ಬಿಟ್ಟು ಮಾಡಿದ್ರೆ ಅದಕ್ಕೆ ಇದೈತೆ. ಸುಮ್ಮನೆ ನಾವು ಶಾಸಕ ಆಗಿ ನೆಲೆಸಿದ್ರೆ ಬೇರೆ ಆಗ್ತದೆ. ಇಲ್ಲಿ ಅವ್ರೇನು ಕರೆಕ್ಟ್ ಐತೆ, ಅಧಿಕಾರಿಗಳಿಂದ ಆಗೋದಿಲ್ಲ. ಗ್ರಾಮಸ್ಥರು ಕುಡಿಬಾರ್ದು ಮಾಡಬಾರ್ದು ಅಂತೇಳಿ ಏನು ಮಾಡ್ತಾರಲ್ಲ ಅಲ್ಲಿ ಶುರು ಆಗಬೇಕು. ಅಲ್ಲಿ ನೀವು ಮೋಟಿವೇಟ್ ಮಾಡ್ರಿ. ಅದಕ್ಕೆ ನಿಮ್ದೆಲ್ಲ ಸಪೋರ್ಟ್ ನಮ್ದೈತೆ. ನಿಮ್ಮ ಬಾಲೆನಾಳೆಗೆ ಇದು ಮಾಡ್ಬಿಡ್ರಿ ದಿವಸ. ಅದು ನಿಮ್ಮ ಬಾಲೆನಾಳೆಗೆ ಅಂಗಡಿ ಮಾರಿರ್ತಾರಲ್ಲ, ಹೇಳ್ತಿರಲ್ಲ, ಮತ್ತೆ ಅವ್ರು ಬರ್ತಾರೆ, ಮತ್ತೆ ನಿಲ್ಲವರೆಗೂ ಬಿಡಬೇಡ ಅಲ್ವಾ? ಆಗಲೇ ಅದನ್ನು ಎಲ್ಲ 80-80 ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕ್ರಮ ವಹಿಸಿ ಅಂತ ಹೇಳ್ಬಿಟ್ಟು ಇನ್ನೊಮ್ಮೆ ನಾನು ಹೇಳ್ತೀನಿ. ನನಗೆ ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಬಂತು, ಯಾಕಂದರೆ ಅವರು ಮಾಹಿತಿ ನನ್ನ ಹತ್ರ ಚರ್ಚೆ ಮಾಡಿ ನೋಟಿಸ್ ಕೊಡ್ತಾರೆ. ನಾವೆಲ್ಲ ಕೇಳ್ಕೊಳಕ್ ಬೇಡ, ಆ ಥರ ಮಾಡಿ ನೀವೇನು ಹೋಗಿ ನೋಡಿದ್ದೀರಿ. ಇನ್ನೂ ಮಾಹಿತಿ ಏನು ತೊಗೋಬೇಕು ತೊಗೊಂಡು ಅದನ್ನ ಏನಿಲ್ಲ 80 ಜನಕ್ಕೆ ಕೆಲವರಿಗೆ ಅನಾನುಕೂಲ ಏನಕ್ಕೋಸ್ಕರ ಆಗೈತೆ, ಅವ್ರಿಗೆ ಅದು ದಾರಿ ಅಡ್ಡಪಡಿಸಿರೋದು ತೆಗೆದ್ರೆ ಬೇರೆ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆಗ್ತದ ಏನಾಗ್ತದಂತ ಏನಿಲ್ಲ ಅಂದಾಗ 2-3 ಜನಕ್ಕೆ ಆಗೋದು ಅಂದರೆ ಅವ್ರದ್ದು ಏನು ಸಮಸ್ಯೆಗಳು ಕೇಳ್ಕೊಂಡು ಅವ್ರ ಬಗೆಹರಿಸೋಕೆ ಏನು ಬೇಕು ಅದನ್ನು ಕ್ರಮ ಒಂದು ಕಡೆ ವಹಿಸಿ. ನನಗೆ ಮಾಹಿತಿ ಪ್ರಕಾರ ಅವ್ರದ್ದೇನೋ ಹೊಲ ಇತ್ತು ಅಲ್ಲಿ ಅಲ್ವಾ, ಹೊಲ ಇತ್ತು, ಹೊಲ ಮಾಡ್ಕೊಂಡಿದ್ರು. ಹಾಂ ಆಯಿತು, ಅವರಿಗೆ ನೀವು ಕಾನೂನು ಪ್ರಕಾರ ಹೇಳ್ತಿರೋ ಇದರಲ್ಲಿ ಹೇಳ್ತಿರೋ ಬೇರೆ ಏನಾದರೂ ಅವರಿಗೆ ಏನಾದರೂ ಅಂದರೆ ಆಲ್ಟರ್ನೇಟಿವ್ ಆಗಿ ಅಲ್ವಾ ಅದನ್ನ ಏನಾದರೂ ಮಾಡಿ ಅವರಿಗೆ ಆ ಸಮಸ್ಯೆ ಬಗೆಹರಿಸಿ. ಇವ್ರು ರೋಡ್ ತೆಗೆಯೋದೇನಿದೆಯಲ್ಲ ಇವು ನನಗೆಲ್ಲ ಇವೆರಡು ಆಗಬೇಕು ಅಂತ ಹೇಳಿ ಸದನದಲ್ಲೂ ಸಹ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇವಾಗ ತಾವು ಕೇಳ್ತಿರೋದು ಜಾಜೂರು OP ಅಪ್ಗ್ರೇಡ್ ಆಗಬೇಕು, ಗ್ರಾಮಾಂತರ ಚಳ್ಳಕೆರೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಹೇಳಿ. ಈಗಾಗಲೇ ಇಡೀ ಚಳ್ಳಕೆರೆ ಸುತ್ತಮುತ್ತಲಿನ ಜಾಗಗಳು ಎಲ್ಲ ಕಡೆ ಜನ ಜಾಸ್ತಿ ಆಗ್ತಾ ಇದ್ದಾರೆ, ರೆಸಿಡೆನ್ಸಿಯಲ್ ಏರಿಯಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳಿ ಇದು ಮಾಡಿದರೆ, ನಮಗೆ ಅದು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಒಂದು ಚಿಕ್ಕಜಾಜೂರು OP ಮತ್ತು ಚಳ್ಳಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಅದರ ಜೊತೆಗೆ ಇಲ್ಲಿ ಹೈವೇ ಇರೋದ್ರಿಂದ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳಿ ಈಗಾಗಲೇ MLA ಸಾಹೇಬರು ಈ ಮೂರಕ್ಕೂ ಇದಾದಷ್ಟು ಬೇಗ ಆಗಬೇಕು ಅಂತ ಹೇಳಿ ಈಗ ಪ್ರಸ್ತಾಪನೆಯನ್ನು ನಮ್ಮ ಕಡೆಯಿಂದ ಆಲ್ರೆಡಿ ನಾವು ಸರ್ಕಾರಕ್ಕೆ ನಾವು ಕಳಿಸಿದ್ದೇವೆ. ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಸದನದಲ್ಲಿ ಸಹ ಇದು ಮಾಡಿದ್ದಾರೆ. ಆದರೆ ಇನ್ನು ಮುಂದಿನ ತಿಂಗಳೇ ಸದನ ಬರ್ತಾ ಇರೋದ್ರಿಂದ ಇವಾಗ ಈ ಮೂರಕ್ಕೆ ಆಲ್ರೆಡಿ ಪ್ರಸ್ತಾಪನೆ ಕಳಿಸೋದ್ರಿಂದ ನಮ್ಮ ಶಾಸಕರು ಇದು ದಯವಿಟ್ಟು ಇದನ್ನು ಮತ್ತು ಎಲ್ಲರ ಸಾರ್ವಜನಿಕ ಸೇವೆಗೆ ಬೇಗ ಸಿಗುವ ಹಾಗೆ ಅವರು ಮಾಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಸಾಹೇಬರನ್ನು ಪೊಲೀಸ್ ಇಲಾಖೆ ವತಿಯಿಂದಲೂ ಸಹ ತಮ್ಮನ್ನು ಆದರೆ ಸಾರ್ವಜನಿಕರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಮೂರು ಜನ ಬಂದು ನಮ್ಮ ಮನವಿಯನ್ನು ಆಲಿಸಬೇಕು. ಜೊತೆಗೆ ಪಾಲ್ಗೊಂಡಳ್ಳಿ ಮತ್ತು ಪರಶುರಾಂಪುರ ಗ್ರಾಮಗಳಲ್ಲಿ ದಾರಿ ಸಮಸ್ಯೆಗಳನ್ನು ಇವತ್ತುವರೆಗೂ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಸುಮಾರು ನೋಟಿಸ್ ಕೊಡೋದು, ಬೇರೆ ಕೆಲಸಕ್ಕೆ ಹೋಗೋದು, ಇಂಥವು 3-4 ನೋಟಿಸನ್ನು ಕೊಟ್ಟಿದ್ದಾರೆ ರೈತರಿಗೆ. ಆದರೆ ಅಲ್ಲಿ ದಾರಿಗಳ ಸಮಸ್ಯೆ ಬಗೆಹರಿಸಿಲ್ಲ. ಸಂಘಟನೆಗಳನ್ನ ಹೊಲದಿಂದ ಮನೆಗೆ ತರೋಕ್ಕಾಗ್ತಾ ಇಲ್ಲ. ಅದರಿಂದ ಇವೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ನಾವು ಮಧ್ಯಾಹ್ನ 1 ಗಂಟೆವರೆಗೂ ಎಲ್ಲರೂ ಶಾಂತಿಯಿಂದ ಕೂತ್ಕೋಬೇಕು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕೆ ನೀವೆಲ್ಲ ಬದ್ಧವಾಗಬೇಕು ಅಂತ ಒತ್ತಾಯ ಮಾಡ್ತೀವಿ. ಭೂತಣ್ಣರ ನೇತೃತ್ವದಲ್ಲಿ ರೈತ ಸಂಘದ ಮುಖಂಡರು ರೈತರು ಎಲ್ಲ ಇಲ್ಲಿ ಸೇರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಇದನ್ನು ಉದ್ದೇಶಿಸಿ ನಮ್ಮ ಭೂತಣ್ಣವರು ಎಲ್ಲ ಹೇಳಿದ್ರು, ಏನು ನಮ್ಮ ಚಳ್ಳಕೆರೆ ನಗರ ಬೆಳೀತಾ ಇದೆ, ನಾವು ಶಾಸಕರಾದಮೇಲೆ ಭಾಳಷ್ಟು ನಗರ ಪ್ರದೇಶ ವಿಸ್ತಾರ ಆಗಿದೆ. ಜೊತೆಗೆ ಹಾಗಾಗಿ ಇಲ್ಲಿ ಕೆಲಸ ನಿರ್ವಹಿಸೋದು ಒಬ್ಬರ PSIಗೆ ಆಗೋದಿಲ್ಲ ಅಂತ ಖಂಡಿತವಾಗೂ ಇದನ್ನು ನಾನು
ಮೊದಲೇ ಬಾರಿ ಶಾಸನ ಆದಾಗಿಂದನೂ ಕೂಡ ಇದನ್ನು ಬೇಡಿಕೆ ಇದೆ. ಅಲ್ಲಿ ಸದನದಲ್ಲಿ ಮಾತನಾಡಿದ್ದೀವಿ, ಕೆಲವು ಸಂದರ್ಭದಲ್ಲಿ ಕ್ವಶನ್ಗಳು ಹಾಕಿದ್ದೀವಿ, ಕೆಲವು ಸೂಚನೆಗಳು ಮಾಡಿದ್ದೀವಿ, ಹಾಕಿದ್ದೀವಿ. ಆದರೆ ಕಾರಣಾಂತರದಿಂದ ಪೊಲೀಸ್ ಸ್ಟೇಷನ್ ಯಾವುದಾದ್ರೂ ಆಗಬೇಕಾದ್ರೆ ಇಂತಿಷ್ಟು ಮಾನದಂಡಗಳಿದೆ. ಯಾವುದಾದ್ರೂ ಹೊಸದಾಗಿ ಪೊಲೀಸ್ ಸ್ಟೇಷನ್ ಮಾಡಬೇಕು, ಹೊಸದಾಗಿ ಸರ್ಕಾರಿ ಆಫೀಸ್ ಮಾಡಬೇಕಂದ್ರೆ ಮಾನದಂಡಗಳಿದ್ದಾವೆ. ಇಂತಿಷ್ಟು ಕೇಸ್ ಆಗಬೇಕು, ಇಂತಿಷ್ಟು ಕ್ರೈಮ್ ಆಗಬೇಕು, ಇದಾಗ್ತದೆ. ಆ ಮಾನದಂಡಗಳ ಅಡಿನಲ್ಲಿ ಅದು ಬಂದಿಲ್ಲ. ಬಹುಶಃ ಈಗ ಅದಕ್ಕೆ ಕಾಲಕ್ಕೂ ಬಂದಿದೆ ಅನಿಸುತ್ತೆ. ಈಗಾಗಲೇ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ವೋಟರ್ಸು ಜಾಸ್ತಿ ಆಗಿದ್ದಾರೆ. ಜೊತೆಗೆ ಕ್ರೈಮ್ಸ್ ನನಗೆ ಗೊತ್ತಿಲ್ಲ, ಯಾಕಂದರೆ ಯಾವತ್ತು ಕ್ರೈಮ್ಸ್ ಜಾಸ್ತಿ ಆದರೆ ಮಾತ್ರ ಪೊಲೀಸ್ ಸ್ಟೇಷನ್ ಮಾಡ್ತಾರೆ. ಎಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತದೆ ಅಲ್ಲಿ ಪೊಲೀಸರು ಹೋಗಲ್ಲ, ನಿಮಗೆ ಗೊತ್ತಿದೆ. ಎಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಭಾಳಷ್ಟು ಗಲಾಟೆಗಳಾಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾರೆ. ಕಾರಣ ಏನೇ ಇರಲಿ, ನಮಗೆ ಗಲಾಟೆಗಳಾಗಬೇಕನ್ನೋ ಉದ್ದೇಶ ಅಲ್ಲ. ಇದ್ದಿದ್ದಂಥ ಜನಸಂಖ್ಯೆಗೆ ಇದ್ದಿದ್ದ ವ್ಯವಸ್ಥೆನಲ್ಲಿ ಇನ್ನೂ ಸುವ್ಯವಸ್ಥಿತವಾಗಿ ಕಾನೂನು ಪರಿಪಾಲನೆ ಆಗಬೇಕನ್ನೋ ದೃಷ್ಟಿಯಿಂದ ಪೊಲೀಸ್ ಸ್ಟೇಷನ್ನ ನಾವೇನು ಕೇಳಿದ್ದೀವಿ ಅದಕ್ಕೆ ಪೂರಕವಾಗಿ ರೈತರ ಸಂಘದ ಮುಖಂಡರು ರೈತರ ಸಮಸ್ಯೆಗಳ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅವರು ಇಂಥ ಒಂದು ಸತ್ಯಾಗ್ರಹಗಳಲ್ಲಿ ಭಾಗವಹಿಸ್ತಾರೆ, ಸರ್ಕಾರನ ಹೆಚ್ಚಿಸುವಂಥ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ರೈತ ಸಂಘದ ಮುಖಂಡರು, ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಇಂಥ ಸತ್ಯಾಗ್ರಹ ಮಾಡ್ತಾರೆ. ಖಂಡಿತವಾಗ್ಲೂ ಅದು ಒಳ್ಳೆಯ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ನಾವು ಸ್ಪಂದಿಸಬೇಕಾಗ್ತದೆ. ಹಾಗಾಗಿ ಇವತ್ತೇನು ಬಂದು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದೀನಿ. ನಾನು ಈಗಾಗಲೇ ಸರ್ಕಾರ ಹಂತದಲ್ಲಿ ಇನ್ನೊಂದು ಕೇಳ್ತಾ ಇದ್ರು ಅವರು, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಅಂತ. ನಾನಾಗಲೇ ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಆಗ ರೆವಿನ್ಯೂ ಮಿನಿಸ್ಟರ್ ಇದ್ದರು, ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ 9 ಇಂಥ ಹೋಬಳಿ ಕೇಂದ್ರಗಳನ್ನು ಅಂದರೆ ಇಂಥ ಸಬ್ಸೆಂಟರ್ ಇಂಥ ಡಿಸ್ಟ್ರಿಕ್ಗಳಲ್ಲಿ 9 ಅದನ್ನು ಗುರುತಿಸಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅದರಲ್ಲಿ ಚಳ್ಳಕೆರೆನೂ ಕೂಡ ಒಂದಂತ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಮುಂದೆ ಮಾಡೋಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ. ಈ ಬೇಡಿಕೆಯನ್ನು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಖಂಡಿತವಾಗ್ಲೂ ಈಡೇರಿಸುವಂಥ ಕೆಲಸ ನಾನು ಸರ್ಕಾರದ ಹಂತದಲ್ಲಿ ಸರಿ ಮಾಡ್ತೀನಿ ಅಂತೇಳಿ ಈಗಾಗಲೇ ಅದಕ್ಕೆ ಪೂರಕವಾಗಿ ನಮ್ಮ ಅಸಿಸ್ಟೆಂಟ್ ನಮ್ಮ ಅಡಿಷನಲ್ SP ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟರು. ಅವ್ರಿಗೂ ಕೂಡ ಈಗಾಗಲೇ SP ಅವ್ರಿಗೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅವರು SP ಅವರು ಹೇಳಿ ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗೆ ಆಗಬೇಕಂತ ಇಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಆಮೇಲೆ ಇನ್ನೊಂದು ಗೊತ್ತಿಲ್ಲ, ಅದನ್ನು ಇನ್ನೊಂದು ಸಾರಿ ಮಾಡಬೇಡ್ರಿ. RTO ಹೇಳ್ತೀನಿ, RTO ಇನ್ನೊಂದು ಸಾರಿ ಧರಣಿ ಬೇಡ, ಇದ್ರಾಗೆ ಐತೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಈ ವಿಷಯನೇ ಐತೆ ಅಂತ ತಿಳ್ಕೊಂಡು RTO ಆಫೀಸನ್ನು ಕೇಳಿದ್ರೆ ಬಹುತರಣ ಅಂತ ಮಾಡಿಬಿಡ್ರಿ, ಯಾಕಂದ್ರೆ ಇನ್ನೊಂದು ಸಾರಿ ಟೆಂಟ್ ಆಗತ್ತೆ ಅಲ್ವಾ. RTO ಆಫೀಸು, ಅಸಿಸ್ಟೆಂಟ್ ಕಮಿಷನರ್ ಆಫೀಸು, ಇಲ್ಲಿ ಟೌನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನು ಮತ್ತು ಜಾಜೂರನ್ನು ಮೇಲ್ದರ್ಜೆಗೇರಿಸುವಂಥದ್ದು ಇವೆಲ್ಲನೂ ಸೇರಿ ಇವರು ಇವತ್ತು ಮಾಡಿದ್ದಾರೆ ಅಂತ ಭಾವಿಸ್ತೇವೆ. ಖಂಡಿತವಾಗಲೂ ಸರ್ಕಾರಕ್ಕೆ ಇದನ್ನು ಕಲಿಸುವಂಥ ಕೆಲಸ ಮಾಡಿದರೆ ಅದನ್ನು ಮುಂದುವರಿಸಿ ಇದನ್ನು ತೋರಿಸ್ಕೊಡೋದಕ್ಕೆ ಏನು ಬೇಕು ಅದು ಶಾಸನಾಗಿ ನಾನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಅಂತ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ನೀವೇನು ಇದನ್ನು ಹೋಗಿದ್ದೀರಿ ಆಲ್ಗೊಂಡಳ್ಳಿದು, ಇನ್ನು ಅದೇನು ಇನ್ನೊಂದು ಸಾರಿ ಮಾಹಿತಿ ನನಗೆ ಕೊಟ್ಟು ಅಂದರೆ ಏನು ಯಾಕಂದರೆ ನಾವು ಎಲ್ಲರಿಗೂ ಒಪ್ಸೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಒಪ್ಸೋಕ್ಕಾಗಲ್ಲ, 100% ಎಲ್ಲರಿಗೂ ಇದು ಮಾಡಲಿಕ್ಕಾಗಲ್ಲ. ಕಾರಣ ಏನಿದೆ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಯಾತಕ್ಕೋಸ್ಕರ ಮಾಡಿದ್ದಾರೆ, ಅಡ್ಡ ಹಾಕಿರೋರ ಹಿತಾಸಕ್ತಿ ಏನಿದೆ ಅದನ್ನು